ಸೊ ಈ 4 ಇದೆಯಲ್ಲ, ಇದು ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೊಡ್ತಾರೆ, ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೊಡ್ತಾರೆ. ನೀವು ಪೇಪರ್ 2 ಆಗಿದ್ದೀನಿ, ನಾನು ಪೇಪರ್ 1 ಆಗಿದ್ದೀನಿ, ಎಲ್ಲರಿಗೂ ಇದು ಕಂಪಲ್ಸರಿ ಇದ್ದೇ ಇರುತ್ತೆ. ಇಂಗ್ಲೀಷ್ ಪೆಡಗಾಜಿಲಿ, ಕನ್ನಡ ಪೆಡಗಾಜಿಲಿ, ಸೈನ್ಸ್, EVS, ಇನ್ನೊಂದು ಮ್ಯಾಥ್ಸ್, ಎಲ್ಲ ಸಬ್ಜೆಕ್ಟಲ್ಲೂ ಇದು ಕೇಳ್ತಾರೆ, ಕಂಪಲ್ಸರಿ ಕೇಳ್ತಾರೆ. ಫಸ್ಟ್, ಅಚೀವ್ಮೆಂಟ್ ಟೆಸ್ಟ್ ಅಂತಂದರೆ ಏನು? ಆನ್ ಅಚೀವ್ಮೆಂಟ್ ಟೆಸ್ಟ್ ಈಸ್ ಅ ಟೆಸ್ಟ್ ಆಫ್ ಡೆವಲಪ್ಡ್ ಸ್ಕಿಲ್ ಆರ್ ನಾಲೆಜ್. ಅಂದರೆ ಏನಿದೆ ಇದು, ನಾನು ಕನ್ನಡದಲ್ಲೂ ಕೊಟ್ಟಿದ್ದೀನಿ, ಟೆನ್ಷನ್ ಮಾಡ್ಕೊಬೇಡಿ, ನಾನು ಕನ್ನಡದಲ್ಲೂ ಹೇಳ್ತೀನಿ. ಇದು ಏನಕ್ಕೆ ನಾನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಕಂಪಲ್ಸರಿ ಇಂಗ್ಲೀಷ್ ಪೆಡಗಾಜಿಲಿ ಈ ಕ್ವೆಶನ್ ಇಂಗ್ಲೀಷ್ ಪೆಡಗಾಜಿಲಿ ಕೇಳಿದ್ದಾರೆ. ಸೊ ಇಂಗ್ಲೀಷ್ ಪೆಡಗಾಜಿಲಿ ನಿಮ್ಗೆ ಗೊತ್ತಿರಬೇಕಿದು, ಅದಕ್ಕೆ ಇಂಗ್ಲೀಷಲ್ಲೇ ಹೇಳ್ಕೊಡ್ತಿದ್ದೀನಿ. ಫಸ್ಟು ನೋಡಿ, ಒಂದು ಹಿಂಟ್ ಏನಂತಂದರೆ, ಅಚೀವ್ಮೆಂಟ್ ಟೆಸ್ಟ್ ಅಂತ ಬಂದಿದ ತಕ್ಷಣ ಅದರಲ್ಲಿ ಸ್ಕಿಲ್ ಅಂತ ಕಾಣಿಸುತ್ತೆ ಅಥವಾ ನಾಲೆಜ್ ಅಂತ ಇರುತ್ತೆ. ಈ 2 ವರ್ಡ್ಸ್ ಕಾಣಿಸಿದ್ರೆ ಅಲ್ಲಿ ಅಚೀವ್ಮೆಂಟ್ ಟೆಸ್ಟ್ ಅಂತ ಅರ್ಥ ಮಾಡ್ಕೊಬೇಕು ನೀವು. ಸ್ಕಿಲ್ ಅಂದರೆ ಏನು? ಕೌಶಲ್ಯ. ಮತ್ತು ನಾಲೆಜ್ ಅಂದರೆ ಏನು? ಜ್ಞಾನ. ಅಥವಾ ಇಲ್ಲಿ ಜನರಲ್ ನಾಲೆಜ್ ಅಂತನಾದರೂ ಕೇಳ್ಬೋದು, ಸಾಮಾನ್ಯ ಜ್ಞಾನ ಅಂತನಾದರೂ ಕೇಳ್ಬೋದು. ಓಕೆ, ಸ್ಕಿಲ್, ಕೌಶಲ್ಯ ಮತ್ತು ನಾಲೆಜ್ ಇದೆರಡು ತುಂಬ ಇಂಪಾರ್ಟೆಂಟ್ ವರ್ಡ್ಸ್. ಮತ್ತು ನೆಕ್ಸ್ಟ್, ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಅಚೀವ್ಮೆಂಟ್ ಟೆಸ್ಟ್ ಈಸ್ ಅ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್. ಇಲ್ಲಿ ಯಾವ ಟೆಸ್ಟ್ ಇದರಲ್ಲಿ ಕಾಮನ್ ಅಂತಂದರೆ, ಅಚೀವ್ಮೆಂಟ್ ಟೆಸ್ಟಲ್ಲಿ ಸ್ಟ್ಯಾಂಡರ್ಡೈಸ್ ಟೆಸ್ಟ್ ಇರುತ್ತಲ್ಲ, ಇದು ಮೋಸ್ಟ್ ಕಾಮನ್. ಏನಕ್ಕೆ ಅಂತಂದರೆ ಇದರಿಂದ ಕೌಶಲ್ಯ ಮತ್ತು ಇದನ್ನ ಜ್ಞಾನವನ್ನು ಅಳೆಯುತ್ತಾರೆ, ಮೆಷರ್ ಮಾಡ್ತಾರೆ. ಏನು? ಸ್ಕಿಲ್ ಮತ್ತು ನಾಲೆಜ್ನ ಮೆಷರ್ ಮಾಡ್ತಾರೆ. ಯಾವುದರಲ್ಲಿ? ಅಚೀವ್ಮೆಂಟ್ ಟೆಸ್ಟಲ್ಲಿ. ಯಾವುದರಿಂದ? ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟಿಂದ. ಇದೇ ರೀತಿ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ನಾನು ನಿಮಗೆ ಒಂದು ವಿಡಿಯೋ ಕೊಡ್ತೀನಿ. ನೀವು ಕಮೆಂಟ್ ಮಾಡಿದ್ರೆ ನಿಮ್ಮ ಕಮೆಂಟ್ ಹತ್ರನೇ ನಿಮಗೆ ಲಿಂಕ್ ಕೊಟ್ಬಿಡ್ತೀನಿ ಆ ವಿಡಿಯೋದು. ಕಂಪ್ಲೀಟ್ ವಿಡಿಯೋ ನೋಡಿ ಇದು.